ರಾಜ್ಯ ವಿಧಾನಮಂಡಲದಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಬರಲಿರುವಂತಹ ವರ್ಷದಲ್ಲಿ ಈ ಸರ್ಕಾರದ ನೀತಿ ನಿರೂಪಣೆಗಳ ಬಗ್ಗೆ ಮತ್ತು ಕಳೆದ ಒಂದು ವರ್ಷದಲ್ಲಿ ಸರ್ಕಾರ ಏನು ಸಾಧನೆಗಳನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಅವಲೋಕನವನ್ನು ರಾಜ್ಯಪಾಲರ ಮೂಲಕ ಇವತ್ತು ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಅದು ಒಂದು ಸಂಪ್ರದಾಯ, ಒಂದು ಪದ್ಧತಿ. ಈ ಒಂದು ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸಿ, ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಭಾಳ ತಮ್ಮ ಸರ್ಕಾರದ ಬೆನ್ನು ತಟ್ಟಿಕೊಂಡು ಇವತ್ತು ಹೇಳಿದ್ದಾರೆ, ಮಹತ್ವಾಕಾಂಕ್ಷೆಯ ಕಲ್ಯಾಣ ಯೋಜನೆಗಳಿಂದಾಗಿ ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದೆ ಬೀಳುತ್ತದೆ, ರಾಜ್ಯದ ಹಣಕಾಸು ವ್ಯವಸ್ಥೆ ಹದಗೆಡುತ್ತದೆ ಎಂದು ಹಲವಾರು ಭವಿಷ್ಯ ನುಡಿದಿದ್ದರು. ಆ ಭವಿಷ್ಯವನ್ನು ಸರ್ಕಾರ ಸುಳ್ಳು ಮಾಡಿದೆ. ಪ್ರತಿಯೊಂದು ವಲಯದಲ್ಲೂ ರಾಜ್ಯವು ಉತ್ತಮವಾದ ಸಾಧನೆಗಳನ್ನು ದಾಖಲಿಸಿದೆ. ರಾಜ್ಯದ ಆದಾಯ ಹೆಚ್ಚುತ್ತಿದೆ. ರಾಜ್ಯಕ್ಕೆ ಖಾಸಗಿ ಬಂಡವಾಳ ದಾಖಲೆ ಪ್ರಮಾಣದಲ್ಲಿ ಹರಿದು ಬರುತ್ತಿದೆ ಅನ್ನುವಂಥದ್ದನ್ನು ಕಲ್ಯಾಣ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನದಿಂದಾಗಿ ಅಸಮಾನತೆ ತೀವ್ರತೆ ಕಡಿಮೆ ಆಗ್ತಾ ಇದೆ ಅಂಥೇಳಿ ತಮ್ಮ ಸರ್ಕಾರದ ಕಳೆದ ಒಂದು ವರ್ಷದಲ್ಲಿ ತಂದಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ಒಂದು ವ್ಯವಸ್ಥೆಯಲ್ಲಿ ಅದೇ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಏನಿವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಿಗೆ ಪರಿವರ್ತನೆ ಆಗಿದೆ. ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ಏನಪ್ಪ ಅಂದರೆ ಆರ್ಥಿಕ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಪ್ರಸಕ್ತ 2024-25ನೇ ಆರ್ಥಿಕ ವರ್ಷದಲ್ಲಿ ಸ್ವಂತ ತೆರಿಗೆಯಿಂದ ಈವರೆಗೆ 68% ಆದಾಯ ಸಂಗ್ರಹವಾಗಿದೆ. ಬಾಕಿ 3 ತಿಂಗಳಲ್ಲಿ ವಾರ್ಷಿಕ ಗುರಿಯಷ್ಟು ತೆರಿಗೆ ಸಂಗ್ರಹಾಲಯ ಸವಾಲು ಇದೆ. GST ಕರ ಸಮಾಧಾನ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಆದಾಯ ನಿರೀಕ್ಷಿಸಿದ್ದು ಎಲ್ಲ ಮೂಲಗಳಿಂದ ವಾರ್ಷಿಕ ಗುರಿಯಷ್ಟು ತೆರಿಗೆ ಸಂಗ್ರಹಕ್ಕೆ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ. ಅಧ್ಯಕ್ಷರೇ, ಇವರ ಒಂದು ಸರಾಸರಿ ನೋಡಿದ್ರೆ ಒಟ್ಟು ಈ ವರ್ಷ 2024-25ರಲ್ಲಿ ಡಿಸೆಂಬರ್ ಅಂತ್ಯದವರೆಗೆ 68% ಆದಾಯ ಸಂಗ್ರಹ ಆಗಿದೆ. ಉಳಿದ ಜನವರಿ, ಫೆಬ್ರವರಿ, ಮಾರ್ಚ್ 60,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಬೇಕಾದಂಥ ಕಠಿಣ ಗುರಿ ಸಾಧಿಸುವ ಸವಾಲು ಎದುರಾಗಿದೆ. ಅಧ್ಯಕ್ಷರು, ಯಾವ ಗುರಿಯನ್ನು ಇಟ್ಟುಕೊಂಡು ಈ ಸರ್ಕಾರ ಹೋಗಿತ್ತು? ಈ ತೆರಿಗೆಯಲ್ಲಿ ಈ ವರ್ಷದ ಲೆಕ್ಕನೆ ತಗೊಂಡು ಸುಮಾರು 10,000 ರಿಂದ 15,000 ಕೋಟಿ ರೂಪಾಯಿ ಏನು ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಬರಬೇಕಾಗಿತ್ತು. ರಾಜ್ಯ ಸರ್ಕಾರದ ಆರ್ಥಿಕ ಶಿಸ್ತು ಇರಲಾರ್ದನೆ, ಆರ್ಥಿಕ ಒಂದು ಬದ್ಧತೆ ಇರಲಾರ್ದನೆ, ಭ್ರಷ್ಟಾಚಾರ ಇನ್ನಿತರ ತಮ್ಮ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಕೆಡ್ತಾ ಇದೆ ಅನ್ನುವಂಥದ್ದನ್ನು ಅವರೇ ಒಪ್ಪಿಕೊಂಡಿದ್ದಾರೆ. ಇನ್ನು ಸಾಕಷ್ಟು ಸಲ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವುದು ನಮ್ಮ ಕರ್ನಾಟಕದ ಸರ್ಕಾರದ ಒಂದು ಫ್ಯಾಷನ್ ಆಗಿದೆ. ಇವತ್ತು ಹೇಳ್ತಾರೆ, ಕೇಂದ್ರ ಸರ್ಕಾರ ಏನು ಹಣ ಕೊಡಬೇಕಾಗಿತ್ತು, ಸುಮಾರು ಇಡೀ ಎಲ್ಲ ದೇಶದಲ್ಲಿ ಸುಮಾರು 28 ರಾಜ್ಯಗಳಿಗೆ 1,73,030 ಕೋಟಿ ರೂಪಾಯಿ ಹಣ ಹೆಚ್ಚಿನ ಅನುದಾನವನ್ನು ಈ ಸಲ ದೇಶಕ್ಕೆ ಕೊಟ್ಟದ. ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಈ ವರ್ಷ ನಿಗದಿ ಮಾಡಿದ್ದಕ್ಕಿಂತ 6,310 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ. ಆದರೆ ನಮ್ಮ ಅನೇಕ ಮಂತ್ರಿಗಳು ಇವತ್ತು ಕೇಂದ್ರ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬೆಂಗಳೂರಿಗೆ ಬಂದಾಗ ಮನವಿ ಕೊಡ್ತಾರೆ. ಯಾರು? ನಮ್ಮ ಚಲುವರಾಯಸ್ವಾಮಿಯವರು, ಅದೇ ರೀತಿ ಅನೇಕ ಮಂತ್ರಿಗಳು ನಮಗೆ ಹೆಚ್ಚಿನ ಅನುದಾನ ಕೊಡಬೇಕಂತ ಹೇಳಿ
ಇವತ್ತು ಕೇಂದ್ರದ ಸಚಿವರನ್ನ ಭೇಟಿಯಾಗಿ ಕೃಷ್ಣ ಬೈರೇಗೌಡರು ಇರ್ಬೋದು ಮತ್ತು ಅನೇಕ ಸಚಿವರು, ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಕೇಂದ್ರ ಸಚಿವರು ಹೇಳ್ತಾರೆ, ಕರ್ನಾಟಕದ ಸಚಿವರಿಗೆ ಹೋದಾಗ ಕೇಂದ್ರದ ಅನುದಾನ ಬಳಕೆಯಲ್ಲಿ ಕರ್ನಾಟಕ ಹಿಂದೆ, ಕರ್ನಾಟಕ ಸರ್ಕಾರ ಕೇಳದೇ ಇದ್ದರೂ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳ ಅಡಿಯಲ್ಲಿ ಹೆಚ್ಚಿನ ಅನುದಾನ ಘೋಷಣೆ ಬಿಡುಗಡೆ ಮಾಡಿದೆ. ಆದರೆ ಬಳಕೆಯಲ್ಲಿ ರಾಜ್ಯ ಸರ್ಕಾರ ಹಿಂದೆ ಬಿದ್ದಿದೆ ಎಂದು ಕೇಂದ್ರ ಕೃಷಿ, ಗ್ರಾಮೀಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇವತ್ತು ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಮಾಹಿತಿಯನ್ನು ನೀಡಿದರು. ಅಧ್ಯಕ್ಷರೇ, ಯಾವ ಸರ್ಕಾರ ಸರಿಯಾದ ಸಮಯಕ್ಕೆ ಏನು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡುವಂಥದ್ದನ್ನು ಮಾಡದೇ ಇರೋದ್ರಿಂದ ಇವತ್ತು ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ಪ್ರತಿಯೊಂದು ಇಲಾಖೆಯಿಂದ ಕೇಂದ್ರಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ಅಂದೇ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡುವಂಥ ವ್ಯವಸ್ಥೆ ಬಹುತೇಕ ಸ್ವತಂತ್ರ ಭಾರತದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಅನ್ನುವಂಥ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಹಣಕಾಸು ಸಚಿವರ ಬಗ್ಗೆ ಸಾಕಷ್ಟು ಟೀಕೆ ಮಾಡ್ತಾರೆ, ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ. ಅವರು ಅಧಿಕೃತವಾಗಿ ಒಬ್ಬ ದೇಶದ ಆರ್ಥಿಕ ಮಂತ್ರಿಗಳಾಗಿ ಹೇಳ್ತಾರೆ, ಉಚಿತ ಯೋಜನೆಗಳಿಂದ ಆರ್ಥಿಕ ಸಂಕಷ್ಟ ಯೋಚಿಸದೆ ಘೋಷಿಸಿದ್ರಿಂದಾಗಿ ಸಮಸ್ಯೆ ಉದ್ಭವ ಆಗಿದೆ. ಆದರೆ ಇವತ್ತು ಯಾವುದೇ ರೀತಿಯ ಕೇಂದ್ರ ತನ್ನ ಅನುದಾನ ಕೊಡುವುದರಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಕೇಳಿದ ತಕ್ಷಣ ಇವತ್ತು ಹಣ ಬಿಡುಗಡೆಯನ್ನು ಮಾಡುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಇದರ ಅರ್ಥ ಏನಂದರೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂಡಿಸುವುದು, ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ನನ್ನ ಕರ, ನನ್ನ ತೆರಿಗೆ, ನನ್ನ ಹಕ್ಕು ಘೋಷಣೆ ಕೊಟ್ಟು. ಆದರೆ ಇವತ್ತು ಕೇಂದ್ರದ ಇಬ್ಬರು ಪ್ರಮುಖ ಸಚಿವರು, ಹಣಕಾಸು ಸಚಿವರು, ಗ್ರಾಮೀಣ ಅಭಿವೃದ್ಧಿ ಸಚಿವರು ಯಾವ ರೀತಿ ಕರ್ನಾಟಕದ ಆಡಳಿತದ ಆರ್ಥಿಕ ವ್ಯವಸ್ಥೆ ನಡೀತಾ ಇದೆ ಅನ್ನೋಂಥದ್ದಕ್ಕೆ ಇವತ್ತು ಅವರ ಹೇಳಿಕೆಯನ್ನು ಇವತ್ತು ನಾನು ಈ ಸದನ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ. ಅಧ್ಯಕ್ಷರೇ, ಆ ಗ್ಯಾರಂಟಿ ಯೋಜನೆಗಳ ಹೆಸರಿನಿಂದ ಇಡೀ ರಾಜ್ಯದ ಉಳಿದ ಸಮಗ್ರ ಅಭಿವೃದ್ಧಿ ಆಗಬೇಕಾದರೆ ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯಗಳು, ವಿಶೇಷವಾಗಿ ನೀರಾವರಿ ಯೋಜನೆಗಳಿಗೆ ಮೊದಲ ಆದ್ಯತೆ ಒಂದು ಸರ್ಕಾರ ಬದ್ಧರಾಗಿರಬೇಕು. ಆದರೆ ಈ ರಾಜ್ಯಪಾಲರ ಭಾಷಣದಲ್ಲಿ ಅಧ್ಯಕ್ಷರೇ ಒಂದು ಕಡೆಯೂ ಸಹ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ, ಕೃಷ್ಣೆಯ ಬಗ್ಗೆ, ಯಾಕಂದ್ರೆ ಕರ್ನಾಟಕದ 60% ನೀರಾವರಿ ಆಗುವಂಥ ಯಾವ ರೀತಿ ಕಾವೇರಿ ಕೃಷ್ಣೆ ಅಂತ ಕೂಡ ಎಲ್ಲರೂ ನಾವು ಭಾಷಣದಲ್ಲಿ ಹೇಳ್ತೀವಿ, ಕರ್ನಾಟಕದ 2 ಕಣ್ಣುಗಳು ಹೇಳ್ತೀವಿ. ಆದರೆ ಇವತ್ತು ರಾಜ್ಯಪಾಲರ ಪೂರ್ತಿ ಭಾಷಣ ಓದಿದಾಗ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆಗಳ ಕಾಮಗಾರಿಗಳನ್ನು ಸಂಪೂರ್ಣ ಮುಗಿಸಲಿಕ್ಕೆ ನೀರಾವರಿಗಳನ್ನು ಯೋಜನೆಗಳನ್ನು, ಅದು ಕಾವೇರಿ ಇರಲಿ ಕೃಷ್ಣೆ ಇರಲಿ, ಆ ಯೋಜನೆಗಳನ್ನು ಸಂಪೂರ್ಣ ಮುಗಿಸಲಿಕ್ಕೆ, ಮತ್ತು ಇನ್ನೊಂದು ಇವತ್ತು ಬರಗಾಲ ಮಳೆ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಕೆರೆಗಳಿಗೆ ನೀರು ತುಂಬುವಂಥ ಯೋಜನೆಗಳು, ಇವುಗಳಿಗೆ ಆದ್ಯತೆ ಕೊಡ್ತಿರುವಂಥ ಒಂದು ಮಾತನ್ನು ಸಹ ಸನ್ಮಾನ್ಯ ರಾಜ್ಯಪಾಲರ ಮುಖಾಂತರ ಏನು ಕರ್ನಾಟಕ ಸರ್ಕಾರ ಇವತ್ತು ಏನು ಅದನ್ನು ಮುಂದಿನ ಏನು ಮಾಡೋರು ಇದೀವಿ ಅನ್ನೋಂಥದ್ರ ಬಗ್ಗೆ ಎಲ್ಲಿನೂ ಪ್ರಸ್ತಾಪ ಮಾಡಲಿಕ್ಕೆ ಹೋಗಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ವಿನಂತಿ ಮಾಡ್ಕೋತಾ ಇದ್ದೀನಿ, ನಿಜವಾಗಿ ನೀವು ಉತ್ತರ ಕರ್ನಾಟಕ ಇವತ್ತೇನಾದರೂ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ರೆ ಬಹುಶಃ ಉತ್ತರ ಕರ್ನಾಟಕ ಬದಾಮಿ ಅಂತೇಳಿ ನಾವು ಭಾಳ ಅಭಿಮಾನದಿಂದ ಹೇಳ್ತೀನಿ. ಎಲ್ಲಿ ನೀವು ಪುನರ್ಜನ್ಮ ತಗೋತಿರೋ ಆ ಪುನರ್ಜನ್ಮ ಇಲ್ಲಿ ವೀರೇಂದ್ರ ಪಾಟೀಲ್ರು ಪುನರ್ಜನ್ಮ ಕೊಟ್ಟಿದ್ದು ಉತ್ತರ ಕರ್ನಾಟಕನೇ. ಸಿದ್ದರಾಮಯ್ಯನವ್ರಿಗೂ ರಾಜಕೀಯದಲ್ಲಿ ಅವರ ಭವಿಷ್ಯ ಮಂಕಾದಾಗ ಅವ್ರಿಗೆ ಪುನರ್ಜನ್ಮ ಕೊಟ್ಟಿದ್ದು ಉತ್ತರ ಕರ್ನಾಟಕ. ಆದರೆ ಅಧ್ಯಕ್ಷರೇ ಇವತ್ತು ನಿಜಲಿಂಗಪ್ಪನವರು ಹೌದ್ರಿ, ನಿಜಲಿಂಗಪ್ಪನವ್ರು ನಮ್ಮ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರು ವಿರೋಧ ಆಯ್ಕೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಧ್ಯಕ್ಷರೇ ಈ ರೀತಿ ನಮ್ಮ ಉತ್ತರ ಕರ್ನಾಟಕ ಹಿಂದುಳಿದ ಭಾಗ
ಈ ನೀರಾವರಿ ಯೋಜನೆಗಳನ್ನು ಯಾವುದೇ ಸರ್ಕಾರ, ನಮ್ಮ ಸರ್ಕಾರ ಇದ್ದಾಗೂ ನಾನು ಮಾತಾಡಿದ್ದೇನೆ. ಅವಾಗೂ ನಮ್ಮವ್ರು ಹೇಳಿದ್ರು 25,000 ಕೊಡ್ತೀವಿ, ವರ್ಷಕ್ಕೆ 25,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದರು. ಬಜೆಟ್ನಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಅವಾಗ ಹೇಳಿರಲಿಲ್ಲ. ಅವಾಗೂ ನಾವು ಎದ್ದು ಪ್ರತಿಭಟನೆ ಮಾಡಿದ್ದೀನಿ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಕೂಡಲ ಸಂಗಮದಲ್ಲಿ ಇವರು ಪ್ರತಿಜ್ಞೆ ಮಾಡಿದ್ರು, ನಾನು ಮುಖ್ಯಮಂತ್ರಿಯಾಗಿ ಅದು ಬಂದರೆ ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಹಣವನ್ನು ಕೊಡ್ತೇನೆ. ಕೃಷ್ಣಗೆ 2013 ಅವ್ರು 5 ವರ್ಷ ಮುಖ್ಯಮಂತ್ರಿ ಇದ್ದರು, 10,000 ಕೋಟಿನೂ ಕೊಡಲಿಲ್ಲ, ಯೋಜನೆಯೂ ಪೂರ್ಣ ಆಗಲಿಲ್ಲ. ಇವತ್ತು ಅಧ್ಯಕ್ಷರೇ, ಇವತ್ತು ನಮ್ಮ ಒಟ್ಟು ಸ್ಕೀಮ್ ಬಿಯತೆಯನ್ನು ನಾವು ಕರೀತಾ ಇದ್ದೀವಿ. ಸುಮಾರು 173 TMC ನೀರನ್ನು ಸದ್ಬಳಕೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಈ ಸಾಮರ್ಥ್ಯ ಏನಿದೆ, ಕೃಷ್ಣಾ ಮೇಲ್ದಂಡೆ ಯೋಜನೆ 1ನೇ ಹಂತ ಮತ್ತು 2ನೇ ಹಂತ ಯೋಜನೆ ಬಹಳಷ್ಟು ಪೂರ್ಣಗೊಂಡಿದ್ದು 6,08,000 ಹೆಕ್ಟೇರ್ಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗಿದೆ. ಇದು ಸ್ಕೀಮ್ ಏದಲ್ಲಿ ಆದಂಥ ಒಂದು ಬೆಳವಣಿಗೆ. ಆದರೆ ಅಧ್ಯಕ್ಷರೇ, ಇವತ್ತು ಇನ್ನು 2ನೇ ಹಂತದಲ್ಲಿ ಇವತ್ತು ಲ್ಯಾಂಡ್ ಎಕ್ವಿಸಿಷನ್ ಆಗಬೇಕಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಸರ್ವಪಕ್ಷದ ಶಾಸಕರನ್ನ ನೀರಾವರಿ ಹೋರಾಟಗಳನ್ನು ಕರೆದು ಸಭೆ ಮಾಡಿದ್ರು. ನಾವು ಒಂದೇ ಕಂತಿನಲ್ಲಿ ಹಣ ಕೊಡ್ತೀವಿ, ಆದಷ್ಟು ಬೇಗನೆ ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಇವತ್ತಿನವರೆಗೂ ನಮ್ಮ ರೈತರ ಜಮೀನನ್ನು ಭೂ ಸ್ವಾಧೀನ ಮಾಡ್ಕೋದಾಗಲಿ, ಪುನರ್ವಸತಿ ಕೇಂದ್ರಕ್ಕೆ ಇವತ್ತೇನು ಸುಮಾರು 15,092 ಎಕರೆ ಇವತ್ತು ಏನೋ ಭೂ ಸ್ವಾಧೀನ ಮಾಡ್ಕೋಬೇಕು. ಈ ನೀರಾವರಿಯಿಂದ ಸುಮಾರು 173 TMC ನೀರಿನಿಂದ ಮುಳುಗಡೆಯಾಗುವಂಥ ಪ್ರದೇಶ ಸುಮಾರು 1,75,470 ಎಕರೆ. ಈ ಒಂದು ಯೋಜನೆಯಲ್ಲಿ ಈ ಒಂದು ಯೋಜನೆಗಾಗಿ 76,550 ಎಕರೆ ಮತ್ತು ಅಚ್ಚುಕಟ್ಟು ಮತ್ತು ರಸ್ತೆ ಮತ್ತು ಲಿಂಕ್ ರಸ್ತೆಗಳಿಗೆ ಸುಮಾರು 4,595 ಎಕರೆ. ಈ ರೀತಿ ಭೂ ಸ್ವಾಧೀನವನ್ನು ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಹಿಂದೆ ನಮ್ಮ ಬೊಮ್ಮಾಯಿ ಸರ್ಕಾರ ಪ್ರಾರಂಭ ಮಾಡಿತ್ತು. ಸುಮಾರು ಮೊದಲ ಹಂತದಲ್ಲೇ ಮಾನ್ಯ ಮುಖ್ಯಮಂತ್ರಿ ಅವತ್ತಿನ ಬೊಮ್ಮಾಯಿ ಅವರು, ಗೋವಿಂದ ಕಾರಜೋಳ ಅವರು, ನಮ್ಮ ಸರ್ಕಾರ ಸುಮಾರು 1,839 ರೈತರಿಗೆ ಭೂ ಪರಿಹಾರವನ್ನು ಕೊಡುವುದರ ಮೂಲಕ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿತು. ಆವಾಗ ಇದೇ ಕಾಂಗ್ರೆಸ್ಸಿನ ಪಕ್ಷದ ನಾಯಕರು ನಮ್ಗೆ 25 ಲಕ್ಷ ಸಾಲುವುದಿಲ್ಲ, ನಾವು 40 ಲಕ್ಷ ನಮ್ಮ ಸರ್ಕಾರ ಬಂದ ಕೊಡಿಸ್ತದೆ ಅಂತೇಳಿ ಅವತ್ತು ಅಡ್ಡಗಾಲ ಹಾಕೋದು. ಆದರೆ ಇವತ್ತು ಯಾರು ಅಧಿಕಾರಕ್ಕೆ ಬಂದವರು ನೀವೇನು 40 ಲಕ್ಷ ರೂಪಾಯಿ ಕೊಡಿಸ್ತೀನಿ ಅಂದಿದ್ರಲ್ಲ, ಇನ್ನೂವರೆಗೆ ಬೆಳಗಾವಿ ಸಭೆ ಆದಮೇಲೂ ಸಹ ಇವತ್ತು ನೀವು ಹಣ ಕೊಡ್ತಾ ಇಲ್ಲ, ಭೂ ಸ್ವಾಧೀನ ಮಾಡ್ಕೋತಾ ಇಲ್ಲ, ಯಾವುದೇ ಚಟುವಟಿಕೆ ನಡೀತಾ ಇಲ್ಲ. ಅಂದರೆ ನೀವು ಎಷ್ಟು ವರ್ಷ ಉತ್ತರ ಕರ್ನಾಟಕದ ಭವಿಷ್ಯ ಇರುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗ್ತದೆ, ನೀವು ಎಷ್ಟು ವರ್ಷದ ನಂತರ ಇಲ್ಲಿ ಕೆರೆಗಳಿಗೆ ನೀರು ತುಂಬುವಂಥ ಕಾರ್ಯಕ್ರಮ ಮಾಡ್ಕೋತೀರಿ? ನಾವೇನು ನೀವು ಏನೋ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾರಿಗೆ ಸಮಾಜದಲ್ಲಿ ಅಸಕ್ತರಿದ್ದಾರೆ, ದುರ್ಬಲರಿದ್ದಾರೆ, ಆ ಸಮುದಾಯಕ್ಕೆ ಕೊಡೋದ್ರ ಬಗ್ಗೆ ನಾವು ವಿರೋಧ. ಆದರೆ ಆ ಹೆಸರಿನಿಂದ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ನಿಂತೋಗಿದೆ. ಇವತ್ತು ಹೇಳ್ತಾರೆ ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಅಂತ. ಇವತ್ತು ನೋಡ್ರಿ ಅಧ್ಯಕ್ಷರೇ, ನಾನು ಸುಮಾರು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಕೃಷ್ಣಾ ಜಲ ನಿಗಮಕ್ಕೆ 2,000 ಕೋಟಿ, ಕರ್ನಾಟಕ ನೀರಾವರಿ ನಿಗಮಕ್ಕೆ 2,000 ಕೋಟಿ, ವಿಶ್ವೇಶ್ವರ ನಿಗಮಕ್ಕೆ 3,300 ಕೋಟಿ, ಕಾವೇರಿ ನಿಗಮಕ್ಕೆ 3,000 ಕೋಟಿ, ಸುಮಾರು 10,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ತನ್ನ ಪಾಲನೆ ಕೊಟ್ಟಿದೆ. ಆದರೆ ಇದರ ಮ್ಯಾಚಿಂಗ್ ಸಹ ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿಲ್ಲ. ಅಷ್ಟೇ ಅಲ್ಲ, ಇವತ್ತು ಕೃಷ್ಣಾ ಭಾಗ್ಯ ಜಲ ನಿಗಮದಲ್ಲಿ ಅಷ್ಟೇ ಒಟ್ಟಾರೆ
ಈ ರಾಜ್ಯದಲ್ಲಿ ಇರುವಂಥ ಗುತ್ತಿಗೆದಾರ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿದ್ರು, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಎಷ್ಟೋ ಗುತ್ತಿಗೆದಾರರು ತಮ್ಮ ಹಲವಾರು ವರ್ಷಗಳಿಂದ ಗಳಿಸಿದಂಥ ಆಸ್ತಿಗಳನ್ನು ಮಾರ್ಕೊಂಡು ಇವತ್ತು ಸಾಲದ ಬಡ್ಡಿಯನ್ನು ತುಂಬುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅಥವಾ ಬೀದರ್ ಜಿಲ್ಲೆಯಲ್ಲಿ ಒಂದು ಆತ್ಮಹತ್ಯೆ ಆಯಿತು ಗುತ್ತಿಗೆದಾರದು. ಈ ರೀತಿ ಎಷ್ಟು ಗುತ್ತಿಗೆದಾರ ಬಂದು ನಮ್ಮ ಶಾಸಕರಿಗೆ, ನಮ್ಮ ಮಂತ್ರಿಗಳಿಗೆ ಭೇಟಿಯಾಗಿ ಏನು ಹಿಂದೆ BJP ಸರ್ಕಾರದಾಗಿರೋ ಭ್ರಷ್ಟಾಚಾರಕ್ಕಿಂತ ಇವತ್ತು ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ನಮ್ಮ ಮೇಲೆ 40% ಅಂತ ಹೇಳಿದ್ರು. ನಾವು ಅದನ್ನು ತನಿಖೆ ಮಾಡ್ತೀವಿ ಅಂದರು. ತನಿಖೆ ಮಾಡಿದವ್ರಿಗೆ ಶಿಕ್ಷೆ ನಾವು ಮಾಡಿಸ್ತೀವಿ ತಂದರು. ಆದರೆ ಅಧ್ಯಕ್ಷರೇ, ನೀವು 2 ವರ್ಷಕ್ಕೆ ಸಮೀಪ ಆಯಿತು, ಇನ್ನೂವರೆಗೆ 40%ನ ಏನು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ರಿ ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಅದೇ ಗುತ್ತಿಗೆದಾರ ಹೇಳ್ತಾ ಇದ್ದಾರೆ BJP ಸರ್ಕಾರ ಭಾಳ ಚೆನ್ನಾಗಿತ್ತು, ಈ ಸರ್ಕಾರ ಬಂದ ಮೇಲೆ ನಮ್ಮ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ, ಅದೇ ಸರ್ಕಾರ ಅಂತ ನೆನಪಿಸುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕರ್ನಾಟಕದ ಗುತ್ತಿಗೆದಾರರಿಗೆ ಇವತ್ತು ಬಿಲ್ ಪಾವತಿ ಆಗ್ತಾ ಇಲ್ಲ. ಹೈದರಾಬಾದದ ಒಂದು ಕಂಪನಿಗೆ 250 ಕೋಟಿ ಒಂದೇ ದಿವಸ ರಿಲೀಸ್ ಆಗ್ತದೆ. ಅದು ಕರ್ನಾಟಕದ ಗುತ್ತಿಗೆ ಈಗ 250 ಕೋಟಿ ರೂಪಾಯಿ ನಿಮ್ಮಲ್ಲಿ ಇದೆ ಅಂದರೆ ಅದು ಕರ್ನಾಟಕ ನೀರಾವರಿ ನಿಗಮದಲ್ಲಿ ಇವತ್ತು ನನ್ನ ಮೇಲೆ ದಾಖಲೆ ಇದೆ ಅಧ್ಯಕ್ಷರೇ. ಆ ಒಬ್ಬನೇ ಗುತ್ತಿಗೆದಾರ ದಿಲ್ಲಿದಿಂದ ಫೋನ್ ಮಾಡಿಸ್ತಾನೆ, ಈಗ 250 ಕೋಟಿ ರೂಪಾಯಿ ಚೆಕ್ ಹೋಯ್ತಾನೆ. ಈ ರಾಜ್ಯದಲ್ಲಿ ನಿಮ್ಮ ಟೈಮಲ್ಲಿ ಕೊಟ್ಟಿರೋದಲ್ವಾ ಸರ್? ನಿಮ್ಮ ಟೈಮಲ್ಲಿ ಕೊಟ್ಟಿರೋದಲ್ವಾ ಗುತ್ತಿಗೆದಾರ? BJP ಟೈಮಲ್ಲಿ ಕೊಟ್ಟಿರೋ ಗುತ್ತಿಗೆದಾರ ಅಲ್ವಾ? ಬಿಡ್ರಿ, ಅದು BJP ಬಿಡ್ರಿ. ಈಗ ನೀವು ಬಂದ್ಮ್ಯಾಗ ಏನು ಮಾಡ್ಲಕತ್ತಿರೋದು ಹೇಳ್ರಿ. ಉಳಿಕಿದ್ ಬರೀ BJP ಬಿಟ್ಟು ಕೆಲಸ ಇಲ್ಲ ನಿಮ್ಗೆ. ಅಧ್ಯಕ್ಷರೇ, ಕರ್ನಾಟಕದ ಗುತ್ತಿಗೆದಾರಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಇವತ್ತು ಕೃಷ್ಣಾಬಾದ್ ಏನು ಭಾಗ್ಯ ಜಲ ನಿಗಮ ಇದೆ, ಅದರಲ್ಲಿ ಸುಮಾರು 212 ಕೋಟಿ ರೂಪಾಯಿ ಅದೇ ಗುತ್ತಿಗೆದಾರ ಬಿಡುಗಡೆ ಆಗ್ತದೆ. ಈ ರೀತಿ ಕರ್ನಾಟಕದ ಗುತ್ತಿಗೆದಾರರಿನ ಅವ್ರು ನಮ್ಮವ್ರು ಇದ್ದಾರೆ, ಅವ್ರು ನಮ್ಮ ರಾಜ್ಯದವರು ಇದ್ದಾರೆ. ನೀವು ಆಂಧ್ರದ ಗುತ್ತಿಗೆದಾರರಿಗೆ ಪೂರ್ಣ ಹಣ ಕೊಡ್ತೀರಿ, ಎಷ್ಟು ರಿಲೀಸ್ ಆಗ್ತೈತಿ, ಎಷ್ಟು LOC ಸಿಗ್ತದೆ ಕೊಡ್ತೀರಿ. ಆದರೆ ಈ ರಾಜ್ಯದ ಮಣ್ಣಿನ ಮಕ್ಕಳವರು ಯಾರು ಗುತ್ತಿಗೆದಾರ ಬೇರೆ ಇಲ್ಲ. ಯಾವನೋ ರೈತನ ಮಗ, ಯಾವನೋ ಹಳ್ಳಿಯಿಂದ ಬಂದ ಏನೋ ಸಿವಿಲ್ ಆಗಿದ್ದಕ್ಕೆ ಒಂದು ಗುತ್ತಿಗೆ ಮಾಡೋನಿಗೆ ನೀವು ಹಣ ಕೊಡ್ತಾ ಇಲ್ಲ. ಯಾವ ರೀತಿ ನೀವು ಗುತ್ತಿಗೆದಾರರ ರಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಇಲ್ಲಿ ಭಾಳ ಮಹತ್ವ. ಅಧ್ಯಕ್ಷರೇ, ಇವತ್ತು ನಾವು ಗ್ಯಾರಂಟಿಗಳನ್ನು ತಂದಿದ್ದೀವಿ, 100ಕ್ಕೆ 100 ನಾವು ಜಾರಿ ಮಾಡಿದ್ದೀವಿ. ನಾವು ನುಡಿದಂತೆ ನಡೆದ ಸರ್ಕಾರ ಅದು ಅಂದೋ ಹೇಳ್ತಾರೆ ಮುಖ್ಯಮಂತ್ರಿಗಳು. ಅದು ಯಾರೋ ಬಂದು ಅವರಿಗೆ ಯಾವುದೋ ಪ್ರಶಸ್ತಿ ಏನದು ವಿದೇಶದವ್ರು ಬಂದು ಹೊಗಳಿ ಈ ಸರ್ಕಾರ ತಂದಂಥ ಏನು ಗ್ಯಾರಂಟಿ ಯೋಜನೆ ಕರ್ನಾಟಕ ಮಾದರಿ ಅಭಿವೃದ್ಧಿ ಅಂದರೆ ಜನಕೇಂದ್ರಿತ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಡಳಿತವನ್ನು ರೂಪಿಸುವುದೆಂದರ್ಥ. ಹಸಿರು ಇಂಧನ, ಮಹಿಳಾ ಸಬಲೀಕರಣ ಮುಂತಾದವುಗಳು ಇದರಲ್ಲಿ ಸೇರುತ್ತವೆ. ಕರ್ನಾಟಕದ ಮಾದರಿಯನ್ನು ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾಲಯಗಳು ಅಧ್ಯಯನ ಮಾಡುತ್ತಿವೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವು ಹ್ಯೂಮನ್ ರೈಟ್ಸ್ ಹಬ್ ಬ್ಲಾಗ್ನಲ್ಲಿ ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಎಂದು ಮತ್ತು ಎ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ಎಂದು ಈ ಮಾದರಿಯನ್ನು ವ್ಯಾಖ್ಯಾನಿಸಿವೆ. ಈ ಪ್ರಮೇಯದ ಕುರಿತು ತಿಳಿದುಕೊಳ್ಳಲು ವಿಶ್ವಸಂಸ್ಥೆಯ ಮುಖ್ಯಸ್ಥರೇ ರಾಜ್ಯಕ್ಕೆ ಬಂದು ನಮ್ಮ ಯೋಜನೆಗಳನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಅಧ್ಯಕ್ಷರೇ, ನೀವೊಂದು ಕಡೆ ಗ್ಯಾರಂಟಿ ಅಂತ ಹೇಳಿ ಕೊಟ್ರಿ, ಯಾವುದಾದ್ರೂ ಗ್ಯಾರಂಟಿ ಪೂರ್ಣ ಪ್ರಮಾಣ ಕೊಟ್ರೆ 10 ಕಿಲೋ ನೀವು ಹೇಳಿದ್ದು, ನಮ್ಮ ಕೇಂದ್ರ ಸರ್ಕಾರದ 5 ಕಿಲೋ ಬಿಡಿ, 10 ಕಿಲೋ ಹೇಳಿದ್ರೆ ಕೊಡಲಿಲ್ಲ. ನೀವು 5 ಕಿಲೋ 10 ಕಿಲೋ ರೀ ಅಲ್ರಿ, ಮೊದಲು 5 ಕೊಡ್ತಾ ಇದ್ರು, ಆಮೇಲೆ 5 ಕೊಡ್ತೀವಿ. ಅಧ್ಯಕ್ಷರ ನಿಮ್ಮ ಪ್ರಣಾಳಿಕೆ 10 ಕೆಜಿ ಬೇಕಾ ಬೇಡವಾ? ಮೊದಲು 5 ಉಪಾಧ್ಯಕ್ಷರ ನಿಮ್ಗೆ ಬೇಕಾ? 5 ಕೆಜಿ ಎಕ್ಸ್ಟ್ರಾ ಕೊಡ್ತೇವೆ ಅಂತ ಹೇಳಿದ್ರು. ಕೇಳ್ರಿ
ಕಾಕಾ ಸಾಬನಿಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ನನ್ನ ಹೆಣ್ತಿಗೂ ಫ್ರೀ, ನೀನು ಹೆಣ್ತಿಗೂ ಫ್ರೀ, ಫ್ರೀ ಫ್ರೀ ಫ್ರೀ. ಎಲ್ಲೈತ್ರಿ ಯೂನಿಟ್? ಮೊದಲೇ ಹೇಳಿದ್ರಿ ಎಲ್ಲರಿಗೂ ಉಚಿತ ಯೂನಿಟ್ ಆಯ್ತು 200 ಯೂನಿಟ್. ಈಗೇನು ಹಾಕತ್ತದ್ರಿ? ಎಷ್ಟು ಬಳಕೆ ಮಾಡ್ತಾರೆ ಅದರ 10%, 15% ಲೆಕ್ಕಾಚಾರ ಮಾಡಿ ಭಾಗಾಕಾರ ಮಾಡಿ ಅದನ್ನೆಲ್ಲ ಇಟ್ಟು ಮತ್ತೆ ಎಷ್ಟು ಪ್ರತಿ ಯೂನಿಟ್ಗೆ ನೀವು ಕರೆಂಟ್ ರೇಟ್ ಹೆಚ್ಚು ಮಾಡಿದ್ರಿ? 2 ರೂಪಾಯಿ ಇದ್ದಿದ್ರಿ 7 ರೂಪಾಯಿ 15% ಮಾಡಿದ್ರಿ. ಇವತ್ತು ಏನು ಆಸ್ತಿ ನೋಂದಣಿ ಶುಲ್ಕ ಎಷ್ಟು ಮಾಡಿದ್ರಿ ಇವತ್ತು ನಿಮ್ಮ ಸರ್ಕಾರ ಬಂದ ಮೇಲೆ? 600%. ಸತ್ತವರು ಉತ್ತಾರೆ ಮೊದಲು ಎಷ್ಟು ಸಿಕ್ತಿತ್ತು? 10 ರೂಪಾಯಿ, ಈಗ 25 ರೂಪಾಯಿ. ಸತ್ತರ ಮಗು ಬಿಡಲಿಲ್ಲ ನೀವು. ಆಸ್ತಿ ಮಾರ್ಗದರ್ಶನ ಮೌಲ್ಯಗಳು 30% ಏರಿಸಿದ್ರಿ. ವಾಹನ ನೋಂದಣಿ ಶುಲ್ಕ 10% ಏರಿಸಿದ್ರಿ. ಆಸ್ಪತ್ರೆ ನೋಡ್ರಿ, ದವಾಖಾನೆ ಉಚಿತವಾಗಿ ಕೊಡಬೇಕಾದ್ದು ಅಲ್ಲೇ 5%. ಸರ್ಕಾರಿ ಕಾಲೇಜ್ ಶುಲ್ಕಗಳು 10% ಏರಿಸಿದ್ರಿ. ಬೆಂಗಳೂರು ಮೆಟ್ರೋ ದರ ಇದಂತೂ ಸಾಕಷ್ಟು ಚರ್ಚೆ ಆಯಿತು. ಕೇಂದ್ರ ಸರ್ಕಾರ ಮಾಡಿದೆ, ಅದು ಹಿಂದ್ರಾಗಡೆ ಕೇಂದ್ರದ ರೈಲ್ವೆ ಮಂತ್ರಿ ಕ್ಲಿಯರಿಫಿಕೇಶನ್ ಮಾಡಿದ್ರೆ ಬಾಯಿ ಮುಚ್ಕೊಂಡ್ರಿ. 50% ರೇಟ್ ಹೆಚ್ಚು ಮಾಡಿದ್ರಿ. ಎಲೆಕ್ಟ್ರಿಕ್ ವಾಹನ ತೆರಿಗೆ, ಪರಿಸರ ಹಾಳಾಗಬಾರ್ದಂತ ಹೇಳಿ ಇಲೆಕ್ಟ್ರಿಕಲು ಸೌರಶಕ್ತಿಗೆ ನಾವು ಸಪೋರ್ಟ್ ಮಾಡಬೇಕಾಗಿಬಿಟ್ಟು ಅವಕ್ಕೆ 10% ಟ್ಯಾಕ್ಸ್ ಹೆಚ್ಚು ಮಾಡಿದ್ರಿ. ವಿದ್ಯುತ್ ದರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇರುವ ದರಕ್ಕಿಂತ 14.5% ಏರಿಸಿದ್ರಿ. ನೀರಿನ ಶುಲ್ಕಗಳು 30% ಏರಿಸಿದ್ರಿ. ಆಸ್ತಿ ತೆರಿಗೆ 25% ಏರಿಸಿದ್ರಿ. ಹಾಲಿನ ಬೆಲೆ 15% ಏರಿಸಿದ್ರಿ. ಬಸ್ ದರಗಳು 15%. ಯಾರು ಕೊಡೋದು ಬಸ್ಸಿನ ದರ? ಅಲ್ಲಿ ಹೆಣ್ಮಕ್ಳಿಗೆ ಪುಕಟ್ ಕೊಡ್ತೀರಿ, ಇಲ್ಲಿ ಗಂಡಸರಿಗೆ ರೊಕ್ಕ ಕೊಡತ್ತೀರಿ. ಯಾಕೆ ಏನು ಗಂಡಸರು ಏನು ತಪ್ಪು ಮಾಡ್ಯಾರ? ಈಗ ಅಲ್ಲಿ ಮೈಸೂರಲ್ಲೇ ನಾನು ನೋಡಿದೆ ಮಾನ್ಯ ಪೇಪರ್ನಾಗ, ಇದು ಪುರುಷರಿಗಾಗಿ ಕಾಯ್ದಿರಿಸಿದ ಸ್ಥಳಗಳು ಅಂದ್ರೆ ಹೆಣ್ಮಕ್ಳು ಕುಂದ್ರಬಾರದು, ಮಹಿಳೆಯರಿಗಾಗಿ ಅಂತ ಮಹಿಳೆಯರಿಗಾಗಿ ಹೇಗೆ ಪುರುಷರಿಗಾಗಿ ಆಯ್ತು. ಈ ಪುರುಷರಿಗೆ ಯಾಕೆ ಅಸಮಾನತೆ? ನೀವು ಸಮಾನತೆ ತರಬಿಟ್ಟು ಉಲ್ಟಾ ಮತ್ತು ಅಸಮಾನತೆ ತರಲಾಕತ್ತೀರಿ. ಅಷ್ಟೇ ಅಲ್ಲ, ನಮ್ಮ ಸಂತೋಷ್ ರಾಡವ್ರು ಇದ್ದಂಗೆ ಇಲ್ಲಿ ಆ ಪಾಪ ಬಿಯರ್ ಕುಡಿಯೋರಿಗೆಲ್ಲ 45% ಏರಿಸಿ ಅವ್ರು ಸ್ಟ್ರೈಕ್ ಮಾಡಿದ್ರು. ಬೆಳಗಾವಿ ಅಧಿವೇಶನದಾಗ ಅಧ್ಯಕ್ಷರೇ, ನಮ್ಮ ಮದ್ಯಪಾನೀಯರ ಸಂಘದಿಂದ ಸ್ಟ್ರೈಕ್ ಮಾಡಿದ್ರು. ನಮ್ಮ ಎಲ್ಲ ಬೆಲೆಗಳನ್ನು ಏರಿಸಿದ್ದಕ್ಕೆ ಸರ್ಕಾರಕ್ಕೆ ಧಿಕ್ಕಾರ, ನಮಗೆ ಗೌರವ ಕೊಡುವಂಥದ್ದು ಆಗಬೇಕು ಅಂತೇಳಿ ಇವತ್ತು ಅವರಿಗೆ 45% ಏರಿಸಿದ್ರು. ಹಾಲು 15%. ಅಂದರೆ ಒಂದು ಕಡೆ ಕೊಟ್ಟಂಗೆ ಮಾಡಿದ್ರಿ, ಇನ್ನೊಂದು ಕಡೆ ಅದೇ ಜನರಿಂದ ಯಾರು ಪ್ರಾಮಾಣಿಕವಾಗಿ ಕರ ತುಂಬೋರೋದ್ರ ಅವ್ರ ಮೇಲೆ ಹೊರೆ ಹಾಕುವಂಥದ್ದು ಮಾಡಿ ಈ ರೀತಿ ಇವತ್ತು ಬಹಳನೇ ಹೇಳ್ತೀವಿ. ಅಹಿಂದ ಸರ್ಕಾರ, ಇದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸರ್ಕಾರ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕನಸಿನ ಯೋಜನೆಗಳನ್ನ ಮತ್ತು ಓಕೆ ಅಂದ್ರೆ ಚಾಲು ಮಾಡಿದ್ರೆ ಅಧ್ಯಕ್ಷರ ಓಕೆ ಅನ್ಬೇಡ್ರಿ. ನಾವೆಲ್ಲ ಬಹಳ ಎಲ್ಲರೂ ಮಾತಾಡ್ಬೇಕಲ್ಲ. ಶಿವಲಿಂಗೇಗೌಡರು ಏನೇ ನ್ಯಾಯವನ್ನು ಒದಗಿಸಿದ್ರಿ ಅದೇ ನ್ಯಾಯವನ್ನ ಯತ್ನಾಳ್ ಸಾಹೇಬರಿಗೆ ಒದಗಿಸ್ರಿ. ಸುನೀಲ್ ಕುಮಾರ್ 1 ಗಂಟೆ ಮಾತಾಡಿದ್ರು, ಏನಕ್ಕೆ ತಗೊಂಡು ಆಗ್ತದೆ ಅಲ್ಲ. ಸುನೀಲ್ ಕುಮಾರ್ ಕೃಷ್ಣಪ್ಪರು 10 ನಿಮಿಷ ಮಾತಾಡಿದ್ರು. ನಮ್ಗೆಲ್ಲ ಭಾಷಣ ಮಾಡಂದ್ರೆ ಒಳಗೆ ಕುಂದಿರ್ತೀರಿ, ನಮಗೆ ಉಪವಾಸ ಮಾತಾಡ್ಲಿ, ರಾಜಾರೋಷವಾಗಿ ಮಾತಾಡೋದು ಅವ್ರು ಬಿಡ್ತೀರಿ. ನಮಗೆ ಇವತ್ತು ಅಧ್ಯಕ್ಷರೇ, ಇವತ್ತು ನೀವೇನು ಹೇಳಿದ್ರಿ? ಗ್ಯಾರಂಟಿ ಒಳಗೆ ಏನು ಮಾಡಿದ್ರಿ? ಯಾವ ಗ್ಯಾರಂಟಿಗಳನ್ನು ನೀವು ಕೊಟ್ರಿ ಅಲ್ಲಿ ಸುಮಾರು 24,000 ಕೋಟಿ ರೂಪಾಯಿ ಅಷ್ಟು SCP TSP ಹಣವನ್ನು ನೀವು ತಗೊಂಡ್ರಿ. ನೀವು ಹೇಳಿದ್ರಿ ಇದಕ್ಕೆ ಬದ್ಧತೆ ಬೇಕು, ಯಾವುದೇ ಪರಿಸ್ಥಿತಿಯಲ್ಲಿ SCP TSP ಏನು ಹಣ ಇದೆ ಬೇರೆ ಯಾವುದೇ ಯೋಜನೆಗಳಿಗೆ ಡೈವರ್ಷನ್ ಮಾಡಬಾರ್ದು. ಈ ರೀತಿ ಹೇಳಿದಂಥ ಸರ್ಕಾರ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಾದ ಹಣವನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿದೆ.
ಪರಿಶಿಷ್ಟರ ಜನಸಂಖ್ಯೆಗೆ ಅನುಗುಣವಾಗಿ ಆಯೋಗದ 24% ಹಣ ವಿನಿಯೋಗ ಮಾಡುವುದನ್ನು ಕಡ್ಡಾಯಗೊಳಿಸಿ ಇಂದು ಸಿದ್ದರಾಮಯ್ಯ ಅವರ ಸರ್ಕಾರವೇ ಕಾನೂನಿಗೆ ತಿದ್ದುಪಡಿ ಮಾಡಿತ್ತು. ಈ ಹಣ ವೆಚ್ಚ ಮಾಡಲು ವಿಫಲವಾದ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಜೈಲಿಗೆ ಕಳಿಸುವ ಕ್ರಾಂತಿಕಾರಿ ನಿರ್ಣಯ ತಿದ್ದುಪಡಿಯನ್ನ ಮಸೂದೆಯಲ್ಲಿತ್ತು. ಇಂಥ ಐತಿಹಾಸಿಕ ಹೆಜ್ಜೆಯಿಟ್ಟ ಭಾರತದ 2ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಿತ್ತು. 1ನೇ ರಾಜ್ಯ ಆಂಧ್ರ, 2ನೇ ರಾಜ್ಯ ಕರ್ನಾಟಕ. ಈಗ ಅದೇ ಸಿದ್ದರಾಮಯ್ಯ ಅವರು ಪರಿಶಿಷ್ಟ ಜಾತಿ ಪಂಗಡಗಳ ಉಪಯೋಜನೆಯ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಏಕೆ ಬಳಸಬಾರದೆಂದು ಮಾಧ್ಯಮದವರಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಅಧ್ಯಕ್ಷರೇ, ಇವತ್ತು ಸುನೀಲ್ ಕುಮಾರ್ ಅವರದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದ ಒಂದು ಉತ್ತರ ಇದೆ. ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ ನಾವು 2022-23 218 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ವಿ. ನೀವು ಅಹಿಂದ ಸರ್ಕಾರ, ದಲಿತರು ಉದ್ಧಾರ ಮಾಡುವಂಥ ಧೀಮಂತ ನಾಯಕ, ಅಹಿಂದ ನಾಯಕ ಶ್ರೀ ಸಿದ್ದರಾಮಯ್ಯನವರು ಬಂದ ಮೇಲೆ 2023-24ರಲ್ಲಿ 124 ಕೋಟಿಗೆ ಇಳಿಸಿದ್ವಿ. ಎಷ್ಟು ಇಳಿದಂಗಾಯ್ತು? 100 ಕೋಟಿ ರೂಪಾಯಿ ಒಂದು ನಿಗಮದ್ದು. ಇನ್ನು ಯಾವ್ಯಾವ ನಿಗಮದಾಗ ಎಟ್ಟೆಟ್ಟು ಆಗಿದೆ? ಅಂಬೇಡ್ಕರ್ ನಿಗಮ 100 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ವೆಚ್ಚ 25 ಕೋಟಿ, ಶೇಕಡ ಸಾಧನೆ 25%. ತಾಂಡಾ ಅಭಿವೃದ್ಧಿ ನಿಗಮ 60 ಕೋಟಿ, ಅದರ ಸಾಧನೆ 25%. ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ 35 ಕೋಟಿ, ಅದು ಒಟ್ಟೆ ಎಷ್ಟು ಖರ್ಚು ಮಾಡ್ಯಾರ ಅಂದ್ರೆ 0.75 ಅಂದರೆ 75 ಲಕ್ಷ. ಅದೇ ರೀತಿ ಜಾತಿ ಮತ್ತು ಬುಡಕಟ್ಟು ಆಯೋಗ ಕೊಡುಗೆ 3,78,00,000. ಎಷ್ಟು ಜನಾಂಗ ಇದೆ ಅಧ್ಯಕ್ಷರೇ ಇವತ್ತು? ಜಾತಿ ಬುಡಕಟ್ಟು ಜನಾಂಗದಲ್ಲಿ ಅಲ್ಲಿ ಖರ್ಚು ಮಾಡಿದ್ದು 61 ಲಕ್ಷ. ಬೋಯಿ ಅಭಿವೃದ್ಧಿ ನಿಗಮ 55 ಕೋಟಿ, ಅಲ್ಲಿ ಸಾಧನೆ 25. ಆದಿಜಾಂಬ ಅಭಿವೃದ್ಧಿ ನಿಗಮ 50 ಕೋಟಿ, 25%. ಅಂದರೆ ಸುಮಾರು 332 ಕೋಟಿ 53 ಲಕ್ಷ ನೀವು ಹಂಚಿಕೆ ಮಾಡಿರ್ಲ. ಆದರೆ ಬಿಡುಗಡೆ ಆಗಿದ್ದಷ್ಟು 88 ಕೋಟಿ 78 ಅಂದರೆ 78 ಲಕ್ಷ. ಈ ರೀತಿ ಮಾತ್ರ ನಿಗಮಗಳಿಗೆ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಕೇವಲ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂದರೆ 25%. ಇದು ದೀನ ದಲಿತರ ಬಗ್ಗೆ, ದಲಿತರ ಉದ್ಧಾರದ ಬಗ್ಗೆ ಇವತ್ತು ನಮ್ಮ ಸರ್ಕಾರ ಏನು ಹೇಳಿದೆ, ಇದು ಈ ಸರ್ಕಾರದ ಸಾಧನೆ. ಅಧ್ಯಕ್ಷರೇ, ಇವತ್ತು ಈ ಗ್ಯಾರಂಟಿ ಯೋಜನೆ ಏನು ನಮ್ಮ SC/ST ನಿಧಿಯನ್ನು ಬಳಕೆ ಮಾಡಿಕೊಂಡಿದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನೋ ಒಂದು ಹಣಕಾಸು ನಿಧಿ, ರಾಜ್ಯ SC ಮತ್ತು ST ಹಣಕಾಸು ನಿಧಿಯನ್ನು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಮರು ಹಂಚಿಕೆ ಮಾಡುತ್ತಿದೆ ಎಂಬ ಆರೋಪದ ಕುರಿತು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರ ಬಳಿ ವಿಸ್ತೃತ ವರದಿಯನ್ನು ಕೇಳಿದೆ. ಕರ್ನಾಟಕದ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ನೀಡಿದ ಅಧಿಕೃತ ಸಂವಹನದಲ್ಲಿ ಕರ್ನಾಟಕ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಜಾರಿಗೆ ತರಲು SC/ST TSP ಅಭಿವೃದ್ಧಿಗೆ ಮೀಸಲಾಗಿರುವ 14,730 ಕೋಟಿ ರೂಪಾಯಿಗಳ ಹಣವನ್ನು ಮರು ಹಂಚಿಕೆ ಮಾಡಲು ನಿರ್ಧರಿಸಿದೆ ಅನ್ನೋ ವಿಚಾರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅನ್ನುವಂಥದ್ದನ್ನು ಇವತ್ತು ಆ ಒಂದು ರಾಷ್ಟ್ರೀಯ SC ಕಮಿಷನ್ದವರು ಮಾಹಿತಿಯನ್ನು ಕೇಳುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ. ಈ ರೀತಿ ಯಾವ ಒಂದು ಯೋಜನೆ ಇವತ್ತು ಎಲ್ಲ ಸಮುದಾಯಗಳಿಗೆ ಬರಬೇಕಾಗಿತ್ತು, ಈ ಸರ್ಕಾರ ಕೊಡೋದರಲ್ಲಿ ವಿಫಲಾಗಿದೆ. ಅದೇ ರೀತಿ ಅಧ್ಯಕ್ಷರೇ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಕೇಂದ್ರ ಸರ್ಕಾರ I extend my sincere gratitude to the central government for approving and undertaking several national highway projects in the state.
The state government has been providing full cooperation in the implementation. ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿಗಳು ಲೋಕೋಪಯೋಗಿ ಇಲಾಖೆದವರು ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಏನು ಸೆಕ್ರೆಟರಿ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವ್ರಿಗೆ ಪತ್ರ ಬರೀತಾರೆ. ಯಾವ್ಯಾವ ಯಾದಗಿರಿ ಬೈಪಾಸು, ಕೊಕ್ಕನೂರು ಯಲಬುರ್ಗಾ ಗಜೇಂದ್ರಗಡ ಬೈಪಾಸು, ಮಸ್ಕಿ ಸಿಂಧನೂರು ಬೈಪಾಸು, ಶಿಕಾರ್ಪುರ ಬೈಪಾಸು, ಇವೆಲ್ಲ ಕೂಡ 140 ಕೋಟಿ ರೂಪಾಯಿ ಯೋಜನೆ. ಅಧ್ಯಕ್ಷರೇ, ಇವತ್ತು ಕೇಂದ್ರ ಸರ್ಕಾರ ತನ್ನ ಪಾಲಿನ ಯೋಜನೆ ಹಣ ಕೊಟ್ಟ ಮೇಲೆ ಇವತ್ತು ದ ಮಿನಿಸ್ಟರ್ ಹ್ಯಾಸ್ ನಾವು ರಿಕ್ವೆಸ್ಟೆಡ್ ದಿ ಸ್ಟೇಟ್ ಗೌರ್ಮೆಂಟ್ ಟು ರಿಲೀಸ್ ದಿ ರಿವೈಸ್ಡ್ 50% share amounting 145 crores 72 lakhs for land acquisition related to these projects. At present, due to the financial constraint, the state government is unable to release the amount immediately. ಇದು ಸರ್ಕಾರ ದಿವಾಳಿ ಆಗಿದ್ದಕ್ಕಿದೊಂದು ಸಾಕು. ನಿಮ್ಮಲ್ಲಿ ಬರೀ 145 ಕೋಟಿ ರಾಜ್ಯ ಸರ್ಕಾರ ತನ್ನ ಪಾಲನೆ ಕೊಡಲಿಕ್ಕೆ ಹಣ ಇಲ್ಲ ಅಂತೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೇಂದ್ರದ ಸೆಕ್ರೆಟರಿ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹೈವೇ ಅವರಿಗೆ ಬರೀತಾ ಇದ್ದಾರೆ. ಇದರ ಅರ್ಥ ಏನಾಗ್ತದೆ? ಕರ್ನಾಟಕದ ಆರ್ಥಿಕ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಹೇಳ್ಬೋದು. ಅಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ, ಏನು ಕಾನೂನಿನ ವ್ಯವಸ್ಥೆ, ಕಾನೂನು ಯಾವ ರೀತಿ ಇದೆ, ಯಾವ ರೀತಿ ಕಾನೂನು ಪರಿಸ್ಥಿತಿ ಏನಿದೆ. ಇವತ್ತು ರಾಜ್ಯದಲ್ಲಿ ನಾಗಮಂಗಲ, ಮೈಸೂರಿನ ಉದಯಗಿರಿ ಹಾಡು ಹಗಲೇ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ. ಅವ್ರನ್ನ ಹಿಡಿಯುವಂಥ ಪೊಲೀಸರಿಗೆ ನೈತಿಕ ಬಲ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡ್ತಿಲ್ಲ. ಯಾರು ತಮ್ಮ ಸಮುದಾಯದ ನ್ಯಾಯಕ್ಕಾಗಿ ಬೆಳಗಾವಿಯ ಸುವರ್ಣಸೌಧ ಮುಂದೆ ನಮ್ಮ ಲಿಂಗಾಯತ ಪಂಚಮಸಾಲಿಗಳು ನ್ಯಾಯ ಕೊಡ್ರಂತ ಹೇಳಿ ಹೋರಾಟ ಮಾಡಿದ್ರೆ, ಒಬ್ಬ ಪೊಲೀಸ್ ಅಧಿಕಾರಿ, ಆ ADGP ರ್ಯಾಂಕಿನ ಅಧಿಕಾರಿ, ಬಿನ್ ಡ್ರೆಸ್ನಲ್ಲಿ ದುರಂಕಾರದಿಂದ ಅವ್ನು ನೋಡ್ಬೇಕಾಗಿತ್ತು. ಆ ಅಧಿಕಾರಿಯ ಸೊಕ್ಕು, ದಿಮಾಕು ನೋಡ್ಬಿಟ್ರೆ ಅವನೇನು ಅಧಿಕಾರಿಯೋ ರಾಕ್ಷಸನೋ ಹಂಗಾಗ್ತದೆ. ಮೊನ್ನೆ ಕೋರ್ಟ್ ಹೈಕೋರ್ಟ್ನಲ್ಲಿ ಆಗ್ತಾ ಇದೆ, ಅವ್ರಿಗೆ ಶಾಸ್ತಿ ಆಗ್ತದೆ. ಅವ್ರು ಎಲ್ಲೂ ಹೋಗುದಿಲ್ಲ. ರಾಷ್ಟ್ರೀಯ ಮಾನವ ಹಕ್ಕಕ್ಕೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವಾಗ ಗೃಹ ಮಂತ್ರಿಗಳು ಹೇಳ್ತಾರೆ, ಏನು ಅವ್ರಿಗೆ ಮುತ್ತು ಕೊಡಬೇಕಾಗಿತ್ತ? ಹಾಗಾದ್ರೆ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಹಕ್ಕು ಪೊಲೀಸರನ್ನ ಪೊಲೀಸ್ ಸ್ಟೇಷನ್ ಸುಡ್ತಿದ್ನ ಅಂತೇಳಿ ಒಬ್ಬ ಮತಾಂಧ ಭಾಷಣ ಮಾಡ್ತಾನಲ್ಲ, ಏನು ಕ್ರಮ ತಗೊಂಡ್ರಿ ಸರ್ಕಾರ? ಏನು ಕ್ರಮ ಏನಾಯ್ತು? ಒದ್ದು ಲಿಂಗಾಯತ ಸಮುದಾಯದ ಬೇಡಿಕೆ ಬಿಡಿದ್ರೆ ದನಕ್ಕೆ ಹೊಡೆದಂಗೆ ಹೊಡೆದ್ರು, ಮನುಷ್ಯತ್ತಿಲ್ಲಾರ್ದಂಗೆ. ಅವನು ಯಾವ ಗಡೇಕರಣ ಅಂತ ಪೊಲೀಸ್ ಅಧಿಕಾರಿಗೆ 10,000 ರೂಪಾಯಿ ಬಹುಮಾನ ಕೊಡ್ತಾರೆ ಸರ್ಕಾರ. ಅದೇ ADGP ಘೋಷಣೆ ಮಾಡಿದ್ರೆ ಮರುದಿವಸನೇ. ಇದು ಆಡಳಿತ ವ್ಯವಸ್ಥೆ. ಯಾವುದೋ ಒಂದು ಜನಾಂಗಕ್ಕೆ ತನ್ನ ಏನು ಮಾಡಿಲ್ಲ. ನಾನು ಸಾಕ್ಷಿ ಇದ್ದೇನೆ. ನಿಮಿಷ ಇಲ್ಲ, ನೀವು ಅವನಿಗೆ ಮುತ್ತು ಕೊಡ್ಬೇಕಾಗಿತ್ತ ಅವ್ರಿಗೆ ಅಂತ ಹೇಳಿದ್ದು ಯಾವ ತಮಗೆ. ಆದ್ರೆ ಉದಯಗಿರಿನಲ್ಲಿ ಏನು ಮುತ್ತು ಕೊಡಕ್ ಹೋಗಿಲ್ಲ. ಅವನಿಗೂ ಒದ್ದು ಒಳಗಡೆ ಹಾಕಿವಿ ಎಷ್ಟು ದಿವಸದ ಮೇಲೆ. ಹೌದು, ಅವ್ನು ಸಿಗ್ಬೇಕಲ್ಲ, ಹೋಗ್ಬೇಕಲ್ಲ. ಅವ್ನು ತಪ್ಪಿಸ್ಕೊಂಡು ಹೋದಾಗ ಅವನ್ನ ಹುಡುಕಿ ಎಳ್ಕೊಂಡ್ಬಂದು ಅರೆಸ್ಟ್ ಮಾಡಿ ಅವನ ಒಳಗೆ ಬಹಳಷ್ಟು ನಮ್ಮ RSS ಈಗಾಗಲೇ ಅವನ ಮೇಲೆ ಕಾನೂನು ಕ್ರಮ ಪ್ರೆಷರ್ ಮಾಡಿದ್ವಿ. ಪ್ರೆಷರ್ ಎಲ್ಲಿವರೆಗೆ ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ, ನಾವು ನಿಮ್ಮ ಬಗ್ಗೆ ಗೌರವ ಇದೆ. ನಾವೇನು ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ನಾವೇನು ಹೇಳ್ತಾ ಒಟ್ಟಾರೆ. ಯಾಕಂದ್ರೆ ಸಿಟಿ ರವಿ ಪ್ರಕರಣದಲ್ಲಿ ನಡ್ಕೊಂಡಂಥ ರೀತಿ, ಒಬ್ಬ ಪೊಲೀಸ್ ಕಮಿಷನರ್ ಬೆಳಗಾವಿ ತನ್ನ ಸಿಟಿ ಲಿಮಿಟ್ ಬಿಟ್ಟು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಹಿಂಗೆ ಫೋನ್ ಹಿಡಿದವ ಯಾರ ಜೋಡ ಮಾತಾಡ್ತಿದ್ದು ಗೊತ್ತಿಲ್ಲ. ನಿಮ್ಮ ಜೋಡ ಮಾತಾಡಿ ಎಲ್ಲ ತಮ್ಗೆ ಗೊತ್ತಾಯ್ತು. ಅವ್ರು ಯಾರು ಡೈರೆಕ್ಷನ್ ಕೊಡ್ಲಾಕತ್ತಿದ್ರು? ಏನು ಒಬ್ಬ ಶಾಸಕನ ಪರಿಸ್ಥಿತಿನೇ ಈ ರೀತಿ ಆದರೆ ಆ ಪೊಲೀಸ್ ಕಮಿಷನರು ಅವ್ರ ಹಿಂದೆ ಇತಿಹಾಸ ಸರಿ ಇಲ್ಲ. ಗಲ್ಬುಲಿಗೆ ಏನೇನು ಮಾಡಿ ಬಂತಾರೆ, ನೀವೆಲ್ಲ ಮಾಹಿತಿ ತರಿಸ್ರಿ ಆ ಅಧಿಕಾರಿದು. ನಾನು ಯಾವುದೇ ಅಧಿಕಾರಿಗಳ ದ್ವೇಷ ಮಾಡೋಂಥ ಅಲ್ಲ. ನಾನು 30 ವರ್ಷ ರಾಜಕಾರಣದಲ್ಲಿ ನನ್ನ ಜಿಲ್ಲೆಯ ಯಾವ ಅಧಿಕಾರಿ ಕೇಳಿದ್ರೆ ನಾ ಏನಾದೇನೋ ಗೊತ್ತಿದೆ. ಆದರೆ ನಾ ಇಷ್ಟೇ ಹೇಳೋದು ಗೃಹ ಮಂತ್ರಿಗಳೇ,
ನೀವು ಕಾನೂನು ಪ್ರಕಾರ ಇವತ್ತು ಅಲ್ವೇಲೆ 41 ಕೇಸ್ ಅದಾವೆ. ಕಾನೂನಾಗ ನೀವು ಹಾಕ್ತೀರಿ, ನಮ್ಮ ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ಇಲ್ಲ ನ್ಯಾಯಾಲಯ ಇರ್ಲಿಕ್ಕಂದ್ರೆ ನಾವು ಖಾಯಂ ಜೈಲಿನಾಗ ಇರ್ಬೇಕಾಗ್ತಿತ್ತು, ಹೊರಗೆ ಬರ್ಲಿಕ್ಕಾಗ್ತಿದ್ದಿಲ್ಲ. ಆ ಪರಿಸ್ಥಿತಿ ಇರಲಿ. ನನ್ನ ವಿಚಾರದಲ್ಲಿ ಏನೇ ಆಗಲಿ ಅದನ್ನು ನಾನೇನು ಪ್ರಸ್ತಾವನೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಇವತ್ತು ಬ್ಯಾಂಕ್ ದರೋಡೆಗಳು ನಡೀತಾವೆ, ಹಗಲು ಕೊಲೆ, ATM ದರೋಡೆಗಳು, ಲ್ಯಾಂಗು ಮಚ್ಚು ಇಟ್ಕೊಂಡು ಯಾವುದೇ ಭಯ ಸರ್ಕಾರದಿಲ್ಲಾರಂತ ಇವತ್ತು ನೀವು ಯಾರು ಕೋಮಗಲಭೆ ದೇಶದ್ರೋಹಿ ಪ್ರಕರಣಗಳಿದ್ದವ್ರನ್ನ ಸರ್ಕಾರ ಇವತ್ತು ವಾಪಸ್ ತಗೋದು, ಕೇಸ್ ವಾಪಸ್ ತಗೊಂಡ್ರೆ ಪೊಲೀಸರಿಗೆ ಯಾವ ರೀತಿ ನೀವು ನೈತಿಕ ಬಲ ಉಳಿತದೆ? ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಈ ರೀತಿ ಎಲ್ಲಿಗೆ ನೀವು ಮಾತಾಡಿ, ಮಾತಾಡಿ ಸ್ವಲ್ಪ ನೆನಪಾಗ ಎಲ್ಲರೂ ಮಾತಾಡ್ಬೇಕಲ್ಲ. ಅದಕ್ಕೆ ಅಧ್ಯಕ್ಷರು ಎಲ್ಲರೂ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಡ್ತೀರಿ. ತಾವು ಬಹಳ ಉದಾರವಾದಿಗಳಿದ್ದೀರಿ, ಅದು ಬರ್ತದೆ. ಅದಕ್ಕೆ ಅಧ್ಯಕ್ಷರೇ ಈ ರೀತಿ ಇವತ್ತು ಏನು ಕಾನೂನು ವ್ಯವಸ್ಥೆ ಇವತ್ತು ನೀವು ಹೇಳಿದ್ರಿ, ಇಲ್ಲ ನಾವೇನು ತಪ್ಪು ಮಾಡಿಲ್ಲ, ಹಾಗಾದ್ರೆ ADGP ಬಿನ್ ಡ್ರೆಸ್ನಲ್ಲಿ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅಧಿಕಾರ ಇದೆಯಾ? ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ, ರಾಷ್ಟ್ರೀಯ ಮಾನವ ಹಕ್ಕದವರು ಗೈಡೆನ್ಸ್ ಕೊಟ್ಟಾರೆ. ಯಾವುದೇ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಮುಂಜಾಗ್ರತವಾಗಿ ಇಡೀ ಅಲ್ಲಿ ಸೇರಿದಂಥ ಜನರಿಗೆ ಕೇಳುವಂತೆ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಆರ್ ಡೆಪ್ಯೂಟಿ ಕಮಿಷನರ್ ಅಲ್ಲಿ ಅನೌನ್ಸ್ ಮಾಡಲಿಲ್ಲ. ಇವ ಬಂದ ಲಾಠಿ ತೊಗೊಂಡು ತಾನೇ ಹೊಡ್ಲಿಕ್ಕೆ ಶುರು ಮಾಡೋದ. ಬೇನೇನು ಫಾರ್ ದುರಂಕಾರ ಇರ್ಬೋದು. ಈಗ ನಿಮ್ಮ ಸರ್ಕಾರನಾಗ ಬಚಾವ್ ಆಗ್ಬೋದು. ಮುಂದಿನ ಸರ್ಕಾರ ಬದಲಾವಣೆ ಆದ್ಮೇಲೆ ನೋಡೋಣ, ನಮ್ಮವ್ರು ಏನೇನು ನಾಟಕ ಮಾಡ್ತಾರೋ ಅವ್ರು ನೋಡ್ತೀನಿ ನಾನು. ಹೇಳಕ್ಕಾಗಲಿ ಅಡ್ಜಸ್ಟ್ಮೆಂಟ್ ವ್ಯವಸ್ಥೆ ಇದ್ದ. ಜಾರ್ ಸಾಹೇಬ್ರೆ, ಯಾರು ನಮ್ಮ ಸರ್ಕಾರದಲ್ಲಿ ಉನ್ನತ ನಾಟಕ ಮಾಡುದಿಲ್ಲ, ನೀವು ಸರ್ಕಸ್ ಮಾಡಕತ್ತೀರ. ಇಲ್ಲ, ಉನ್ನತ ಹುದ್ದೆದಾಗಿರಲ್ಲ. ಇನ್ನು ಬರುವ ಯಾವುದೋ ಇಸ್ವಿಯಲ್ಲಿ ನಿಮ್ ಸರ್ಕಾರ ಮಾಡ್ತಾ ಅವ್ರು ಹೇಳಿದ್ರು, ನಾನಲ್ಲ. ಮುಗಿಸ್ಬೇಕು. ಇಲ್ಲ ಮುಗಿಸ್ತೀನಿ, ನೀವು ಸಮಾಧಾನ ನಿಂತ್ಕೊಳ್ತಾರೆ. ಆಗಿಲ್ಲ, ಎಲ್ಲ ಮಾತಾಡ್ಬೇಕು. ಸದಸ್ಯ ಕಾನ್ಫಿಡೇಷನ್ ತಗೊಳ್ಬೇಕು. ಸಾಕ ರೀತಿಯಿಂದ ತಾವು ಕೂತ್ರೆ ಬೇಗ ಮುಗಿತಾರೆ. ನೀವು ಓಕೆ 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 ಅಂತ ನಾಯೇನು ಇದನ್ನು ಆ ಟ್ರಕ್ ಇಂದ ಬರ್ತಿರ್ತಾರೆ. ಓಕೆ ಟಾಟಾ ಸಿಗ್ನಲ್ ಬೇಗ ಮುಗಿಸಿ ಅಂತ ಹೇಳಿ. ಅಧ್ಯಕ್ಷರೇ, ಈ ರೀತಿ ಸದಸ್ಯರು ಮಾತಾಡ್ಲಿಕ್ಕಿದೆ. ಯಾವುದೇ ಪಕ್ಷ ಸರ್ಕಾರ ಬರಲಿ, ಕೆಲವೊಂದು ವಿಚಾರದಲ್ಲಿ ನಾವು ನೋಡಿ, ನೀವು ಯಾವಾಗ ಬರ್ತೀರ ಅಮಾಸೆಗೂ ನೀವು ಆಯ್ತು, ನೀವು ಮಾತಾಡಿ. ಅಲ್ಲ, ನೀವು ಹೇಳೋದು 12 1 ಕೇಳ್ತೀರಿ, 5 ಅಂತ ಬರ್ತೀರಿ, ಮತ್ತೆ 6 ಪೂಜ ಚಾಲು ಆಗ್ತದೆ. ಮಂತ್ರಾಕ್ಷತೆ ಅಲ್ಲಿಂದ ಅದೇನದು, ನೀವು ಮುಂಜಾನೆ 11ಕ್ಕೆ ಬರ್ಬೇಕು. 1 ಗೊತ್ತಿಲ್ಲ. ಅವರು ನಾವು ಅಧ್ಯಕ್ಷರು ಅವ್ರು ನಾವು ಕೂಡ ಒಂದೇ ಬೆಂಚಿಗೆ ಅಲ್ಲಿ ಕುಡಿರ್ತಿದ್ವಿ ದಂಡ್ಯಾಕ. ಆಯ್ತು, ಮುಂದುವರಿಸಿ ಅಧ್ಯಕ್ಷರೇ. ಇಷ್ಟೇ ನಾನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರದಾರರು ಕಳೆದ 3 ವರ್ಷದ ಅವಧಿಯಲ್ಲಿ 328 ಸರ್ಕಾರಿ ನೌಕರದಾರರ ಆತ್ಮಹತ್ಯೆ ಯಾಕಾಗ್ತಾ ಇದೆ? ಅದರಲ್ಲಿ ಬೆಂಗಳೂರು ನಗರದಲ್ಲೇ ಪೊಲೀಸರು ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಇದು ಸಾಮೂಹಿಕ ಅತ್ಯಾಚಾರ ಆಗ್ತದೆ. ಜೈಲಿನ ಒಳಗೆ ಇನ್ನೂ ನಿಲ್ಲದ ಅಕ್ರಮ. ಅದೇ ರೀತಿ ಇವತ್ತು ನಮ್ಮ ಏನು ಬೀದರ್ದಲ್ಲಿ ಸಿನಿಮೆಯ ಸುಟೌಟ್, ATM ಲೂಟಿ, ಹೈದರಾಬಾದಿಗೆ ಪರಾರಿ, ಅಲ್ಲೂ ಗುಂಡಿನ ದಾಳಿ. ಅಂದರೆ ಏನಾಗಿದೆ ಅಂದರೆ ಈ ರಾಜ್ಯದಲ್ಲಿ ಏನು ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಡುವುದಲ್ಲ. ಇವತ್ತು ಅಧಿಕಾರಿಗಳು ಸಹ ಆತ್ಮಹತ್ಯೆ ಯಾಕೆ ಮಾಡ್ಕೋತಾ ಇದ್ದಾರೆ ಅಂದರೆ ಸರ್ಕಾರದ ಒತ್ತಡದಿಂದ. ಇವತ್ತು ನೋಡ್ರಿ, ಬೆಂಗಳೂರು ಹೊರತುಪಡಿಸಿದರೆ 328 ಸರ್ಕಾರಿ ನೌಕರದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.
ಇದೇ ಅವಧಿಯಲ್ಲಿ 54 ಪೊಲೀಸ್ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದು 2 ವಿಭಾಗದಲ್ಲಿ ರಾಜ್ಯದ ರಾಜಧಾನಿಯೇ ಮೊದಲ ಸ್ಥಾನದಲ್ಲಿದೆ. ಬೆಂಗಳೂರು ಹೊರತುಪಡಿಸಿದರೆ ಮೈಸೂರು ನಗರ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡದಲ್ಲಿ ತಲಾ 16 ಮಂದಿ, ಗದಗ, ಕಲಬುರಗಿ ನಗರ, ಹಾಸನ, ತುಮಕೂರು ಮತ್ತು ಕರ್ನಾಟಕ ರೈಲ್ವೆ ವಿಭಾಗದಲ್ಲಿ ತಲಾ 12 ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಮತ್ತು ಉತ್ತರ ಕನ್ನಡದಲ್ಲಿ ತಲಾ 11, ಬೆಂಗಳೂರು ನಗರ ಜಿಲ್ಲೆ ಮತ್ತು ಉಡುಪಿ ತಲಾ 10, ಉಳಿದ ಜಿಲ್ಲೆಗಳಲ್ಲಿ ಈ ಪ್ರಮಾಣದಲ್ಲಿ ಒಂದಂಕಿಯನ್ನು ಇದೆ. ಈ ರೀತಿ ಇವತ್ತು ಸರ್ಕಾರ ಏನು ಸರ್ಕಾರಿ ನೌಕರದಾರರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಅವ್ರಿಗೆ ಏನು ಸಮಸ್ಯೆ ಆಗಿದ್ದರ ಬಗ್ಗೆ ನಮ್ಮ ಗೃಹ ಸಚಿವರು ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಮತ್ತು ರಾಜ್ಯದಲ್ಲಿ ಇವತ್ತೇನು ಹದಗೆಟ್ಟಿದೆ ಅಲ್ಲ ಕಾನೂನಿನ ವ್ಯವಸ್ಥೆ, ಅದನ್ನು ಸರಿಪಡಿಸೋದ್ರ ಸಲುವಾಗಿ ಇವತ್ತು ರಾಜ್ಯ ಗೃಹ ಇಲಾಖೆ ಕೆಲಸ ಮಾಡಬೇಕು. ಅದು ಕೊನೆಯ ಒಂದು ಬೇಡಿಕೆ ಅಧ್ಯಕ್ಷನಂದು ಮುಗಿಸ್ತೇನೆ. ಇವತ್ತೇನು ಪೊಲೀಸರ ನೇಮಕಾತಿಯನ್ನು ಆಗ್ತಾ ಇದೆ, ಅವರು 4 ವರ್ಷದಿಂದ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಾನ್ಫರ್ಮ್ನೇ ಮಾಡಿಲ್ಲ, ನೋಟಿಫಿಕೇಶನೇ ಆಗಿಲ್ಲ. ದಯವಿಟ್ಟು ಅವರೆಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರಿಗೆ 33 ವರ್ಷದವರೆಗೆ ಸ್ವಲ್ಪ ಏಜ್ ರಿಲ್ಯಾಕ್ಸನ್ ಮಾಡಬೇಕು. ಜನರಲ್ ಮೆರಿಟ್ ಅದವರಿಗೆ ಅನ್ನೋದು 30 ವರ್ಷ ಮಾಡಬೇಕು ಅನ್ನೋದು ಬೇಡಿಕೆ ಇದೆ. ಬಹಳ